ಕೂಡ 9ನೇ ತರಗತಿಯ ಗಣಿತದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಮೋಸ್ಟ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನಾನಿಲ್ಲಿ ಕ್ವಶನ್ಸ್ಗಳನ್ನ ಕೆಲವೊಂದಿಷ್ಟು ಕ್ವಶನ್ಸ್ ಹೇಳ್ತಾ ಹೋಗ್ತೀನಿ. ಖಂಡಿತವಾಗಿ ಅವುಗಳು ನಿಮ್ಮ ಎಕ್ಸಾಮ್ಗೆ ಬರ್ತವೆ. ಅವುಗಳನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ನೋಡುವ ಯಾವೆಲ್ಲ ಕ್ವಶನ್ಸ್ಗಳನ್ನ ನೀವು ಓದ್ಕೊಂಡು ಹೋಗಬೇಕು ಅಂತ. ಈಗ 1 ಅಂಕದ ಮೊದಲಿಗೆ ಪ್ರಶ್ನೆಗಳನ್ನು ನೋಡೋಣ. ಸೊ ಈ ಥರ ತಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಗುಣಲಬ್ಧಗಳನ್ನು ಬರೀಲಿಕ್ಕೆ ಕೊಡ್ತಾರೆ. ಸೊ ಗುಣಲಬ್ಧಗಳನ್ನು ಕಂಡುಹಿಡಿತಕ್ಕಂಥ ಲೆಕ್ಕಗಳ ಸಹಿತ ಇರ್ತವೆ. ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಆಮೇಲೆ ಘಾತ ಸಂಖ್ಯೆಗಳ ಬೆಲೆಗಳನ್ನು ಬರೀತಕ್ಕಂಥದ್ದು, ಕೊಟ್ಟ ಚಿತ್ರದಲ್ಲಿ ಉದ್ದ ಎಸ್ ಅವುಗಳನ್ನು ಕಂಡುಹಿಡಿತಕ್ಕಂಥದ್ದು, ಆಮೇಲೆ ಇಲ್ಲಿ ಎಕ್ಸ್ನ ಬೆಲೆಗಳನ್ನು ಕಂಡುಹಿಡಿತಕ್ಕಂಥದ್ದು, ಪಿ ಒದ ಬೆಲೆಗಳನ್ನು ಕಂಡುಹಿಡಿಯೋದು, ಬಹುಪದೋಕ್ತಿಗಳಲ್ಲಿ ಶೂನ್ಯತೆಗಳನ್ನು ಲೆಕ್ಕ ಹಾಕೋದು, ಆಮೇಲೆ ಕೊಟ್ಟ ಚಿತ್ರಗಳಲ್ಲಿ ಇರ್ತಕ್ಕಂಥದ್ದು ಮತ್ತು ತ್ರಿಭುಜದ ಬಗ್ಗೆ ಇರತಕ್ಕಂಥ ಬೇಸಿಕ್ ಕಾನ್ಸೆಪ್ಟ್ಗಳನ್ನ ಲೆಕ್ಕಗಳನ್ನು ತಾವುಗಳು ನೋಡ್ಕೊಂಡು ಹೋಗಿ. ಇಲ್ಲಿ ಟೋಟಲ್ ನಾನು ನಿಮ್ಮೊಂದು 3-4 ಕ್ವಶನ್ ಪೇಪರ್ಸ್ಗಳನ್ನು ಕೊಡ್ತೀನಿ. ಸೊ ಖಂಡಿತವಾಗಿ ಇಲ್ಲಿಂದ ಒಂದು 50 ಮಾರ್ಕ್ಸ್ ಕ್ವಶನ್ಸ್ಗಳು ನಿಮಗೆ ಬಂದೇ ಬರ್ತಾವೆ. ಇಲ್ಲಿರ್ತಕ್ಕಂಥದ್ದು ಏನಿದೆ ಅಂತಂದರೆ ಎಸ್ ಸೊ ಪೂರ್ಣತೆಯ ಸಂಕೇತಗಳನ್ನು ಪೂರ್ಣಾಂಕಗಳನ್ನು ಯಾವ ಸಂಕೇತದಿಂದ ಗುರುತಿಸ್ತೀವಿ? 3√2ದ ಅಕರ್ಣಿಕಾರಕ ಏನಿದೆ ಇಂಪಾರ್ಟೆಂಟ್ ಇದೆ. ಕರ್ಣಿಕಾರಕ ಅಕರ್ಣಿಕಾರಕವನ್ನು ನೋಡ್ಕೊಂಡು ಹೋಗಿ. ಆಮೇಲೆ ರೇಖಾಗಣಿತದ ಜನಕ ಯೂಕ್ಲಿಡ್ ಪ್ರಕಾರ ಯಾವುದು ವ್ಯಾಖ್ಯಾನಿಸಲಾಗದ ಪದ? 90 ಡಿಗ್ರಿಗಿಂತ ಹೆಚ್ಚು 180 ಡಿಗ್ರಿಗಿಂತ ಕಡಿಮೆ ಇರೋ ಕೋನ ಯಾವುದು? ತ್ರಿಭುಜದ 3 ಒಳಕೋನಗಳ ಮೊತ್ತ ಎಷ್ಟು ಇರ್ತದ? 2x² - 3x + 7ದಲ್ಲಿ x² ಸಹಗುಣಕ ಏನು? 2 ಆಕೃತಿಗಳು ಒಂದೇ ಆಕಾರ ಮತ್ತು ಒಂದೇ ಗಾತ್ರ ಹೊಂದಿದ್ದರೆ ಅವು ಎಂಥ ಆಕೃತಿಗಳಂತೀವಿ? ಎಲ್ಲ ಬಾಹು ಮತ್ತು ಎಲ್ಲ ಕೋನಗಳು ಸಮವಾಗಿರುವ ಸಮಾಂತರ ಚತುರ್ಭುಜ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿನೂ ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದ್ದಾವೆ. ಇವುಗಳನ್ನು ಸಹಿತ ನೋಡ್ಕೊಡ್ರಿ, ಬಿಡಿಸಿ. ಇವುಗಳನ್ನು ಖಂಡಿತ ಪ್ರಾಕ್ಟೀಸ್ ಮಾಡಿ. ಇದೇ ಥರದ ಕ್ವಶನ್ಸ್ಗಳು ನಿಮ್ಮ ಎಕ್ಸಾಮಲ್ಲಿ ಬರ್ತಾವೆ. ಭಾಗಲಬ್ಧ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಎಸ್ ಅವುಗಳಲ್ಲಿ ತಾವು ಏನು ಮಾಡಬೇಕಾಗಿತ್ತು? ಯಾವುದು ಎಸ್ ಅದರಲ್ಲಿ ಸಂಕ್ಷಿಪ್ತ ರೂಪಗಳನ್ನು ಕಂಡುಹಿಡಿತಕ್ಕಂಥದ್ದಿತ್ತು. ಯಾವುದು ಸಂಕ್ಷಿಪ್ತ ರೂಪ ಇದೆ ಅಂತಕ್ಕಂಥದ್ದು. ಓಕೆನಾ? ನೆಕ್ಸ್ಟ್ ಎರಡನೇದಿರ್ತಕ್ಕಂಥದ್ದು ಭಾಗಲಬ್ಧ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಮುಂದೆ ಇರ್ತಕ್ಕಂಥದ್ದು ಮಹತ್ತಮ ಬಹುಪದೋಕ್ತಿಗಳಲ್ಲಿ ಡಿಗ್ರಿ ಯಾವುದು ಅಂತ ಕೇಳಿದ್ದಾರೆ. ಇದಂತೂ ಕೂಡ ನಿಮಗೆ ವೆರಿ ಇಂಪಾರ್ಟೆಂಟ್ ಕಲ್ತಿದ್ದೀರಿ. x+3² ಎಕ್ಸ್ನ ಸಹಪವರ್ತನೆ ಯಾವುದು ಇರ್ತದ? 64 ಹಾಫ್ನ ಬೆಲೆ ಎಷ್ಟಿರ್ತದ? ಯಾವುದು ಬಹುಪದೋಕ್ತಿ ಅಲ್ಲ? ಒಂದು ಬಿಂದುವಿನ ಮೂಲಕ ಹಾದು ಹೋಗುವ ಸರಳ ರೇಖೆಗಳ ಸಂಖ್ಯೆ ಎಷ್ಟಿರ್ತದ? 2 ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗುವ ಶೃಂಗಾಭಿಮುಖ ಕೋನಗಳು ಡ್ಯಾಶ್ ಆಗಿರ್ತವೆ. ವೆರಿ ಇಂಪಾರ್ಟೆಂಟ್ ಇದ್ದಾವೆ. ಇದೇ ಥರದ ಕ್ವಶನ್ಸ್ಗಳು ನಿಮ್ಮ ಎಕ್ಸಾಮಲ್ಲಿ ಬರ್ತವೆ. ಇನ್ನು 1 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಈಗ ಬಹು ಆಯ್ಕೆ ಪ್ರಶ್ನೆಗಳನ್ನು ಹೇಳಿದ್ದೀನಿ. ಇನ್ನು 1 ಅಂಕದಲ್ಲಿ ಬರ್ತಕ್ಕಂಥ 8-9 ಪ್ರಶ್ನೆಗಳು ಯಾವಂದರೆ 0.15 P/Q ರೂಪದಲ್ಲಿ ಬರೀರಿ. ಯೂಕ್ಲಿಡ್ನ ರೇಖಾಗಣಿತದ 3ನೇ ಆಧಾರ ಪ್ರತಿಜ್ಞೆಯನ್ನು ನಿರೂಪಿಸಿ. ಆಧಾರ ಪ್ರತಿಜ್ಞೆ 1 ಅಂತೂ ಬಂದೇ ಬರ್ತದೆ. 75 ಡಿಗ್ರಿಯ ಪೂರಕದ ಕೋನ ಅಳತೆ ಎಷ್ಟು? PRSನ ಅಳತೆ ಎಷ್ಟು ಅಂತ ಇಲ್ಲಿನೂ ಕೂಡ ಕೇಳಿದ್ದಾರೆ. ನೆಕ್ಸ್ಟ್ x³ + y³ + z³ - 3xyzನ ಅಪವರ್ತನೆ ಏನು? Px = 2x³ + 5x² - x + 2 ಬಹುಪದೋಕ್ತಿಯಲ್ಲಿ ಮಹತ್ತಮ ಘಾತ ಯಾವುದು? ವರ್ಗ ಬಹುಪದೋಕ್ತಿ ಅಂದರೆ ಏನು? ಲಂ ಕ ಬಾ ಸಿದ್ಧಾಂತ ಬರೀರಿ. ಕೊಟ್ಟ ಚಿತ್ರದಲ್ಲಿ ಅತಿ ದೊಡ್ಡ ಬಾಹು ಯಾವುದು? ಇನ್ನು ಈ ಕ್ವಶನ್ ಪೇಪರ್ಲಿ ಇರ್ತಕ್ಕಂಥದ್ದು ಏನಿದೆ ಅಂದರೆ ಈ ಛೇದದಲ್ಲಿರ್ತಕ್ಕಂಥ ಅಕರ್ಣಿಗಳನ್ನು ಸುಲಭೀಕರಣಗೊಳಿಸಬೇಕು. 1/√7. ಮುಂದೆ ಯಾವುದೇ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಎಷ್ಟು ಸರಳ ರೇಖೆಗಳನ್ನು ಎಳಿತೀರಿ? ಯೂಕ್ಲಿಡ್ ಪ್ರಕಾರ 1 ಆಧಾರ ಪ್ರತಿಜ್ಞೆ ಬರೀರಿ. ಒಂದು ಸರಳ ರೇಖೆಯ ಮೇಲೆ ಒಂದು ಕಿರಣ ನಿಂತಾಗ ಉಂಟಾಗುವ ಪಾರ್ಶ್ವಕೋನಗಳ ಮೊತ್ತ ಡ್ಯಾಶ್ ಡಿಗ್ರಿಗೆ ಸಮ. ಒಂದು ಜೊತೆ ಬಾಹುಗಳು ಮಾತ್ರ ಸಮಾಂತರವಾಗಿರೋ ಚತುರ್ಭುಜ ಯಾವುದು? 5x³ + 4x² + 7xನ ಬಹುಪದೋಕ್ತಿಯ ಡಿಗ್ರಿ ಎಷ್ಟು? ಯಾವುದೇ ತ್ರಿಭುಜದಲ್ಲಿ ದೊಡ್ಡ ಕೋನಕ್ಕೆ ಅಭಿಮುಖವಾಗಿರುವ ಬಾಹು ಡ್ಯಾಶ್ ಆಗಿರ್ತದ. 75 ಡಿಗ್ರಿಯ ಪೂರಕ ಕೋನ ಎಷ್ಟು? ಈ ಕ್ವಶನ್ ಪೇಪರ್ಲಿ ಇರ್ತಕ್ಕಂಥದ್ದು ಚತುರ್ಭುಜದ ಎಸ್ ಡಿಗ್ರಿ 35ರ ಒಂದು ಬಹುಪದೋಕ್ತಿಗೆ ಉದಾಹರಣೆ ಕೊಡಿ. ಚತುರ್ಭುಜದ ವಿಧಗಳನ್ನು ಬರೀರಿ. ರೇಖಾಗಣಿತದ ಜನಕ ಯಾರು? ಆಧಾರ ಪ್ರತಿಜ್ಞೆಗಳಂದ್ರೆ ಏನು? ಈ ಚಿತ್ರದಲ್ಲಿ x ಮತ್ತು yಗಳ ಬೆಲೆಗಳನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ಕೋಬಾಕೋ ಸರ್ವಸಮ್ಮತಿಯ ಸಿದ್ಧಾಂತಗಳನ್ನು ನಿರೂಪಿಸಲಿಕ್ಕೇನು ಕೂಡ ಕೇಳಿದರು. ಇಷ್ಟು 1 ಮಾರ್ಕಲ್ಲಿ ನಿಮಗೆ ಏನಾಗಿತ್ತು ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ಗಳನ್ನು ನಾನು ನಿಮಗೆ ಹೇಳಿದ್ದೀನಿ. ಈಗ 2 ಮಾರ್ಕ್ಸ್ಗೆ ಕ್ವಶನ್ಸ್ಗಳಿಗೆ ಹೋಗೋಣ. ಯಾವೆಲ್ಲ ನೀವು 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಪ್ರಿಪೇರ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ಈ ಥರ ಸಂಕ್ಷೇಪಿಸಿ ಮಾಡಲಿಕ್ಕೆ ಒಂದು ಲೆಕ್ಕ ಅಂತರೂ ಕೂಡ ಖಂಡಿತವಾಗಿ ನಿಮಗೆ ಬಂದೇ ಬರ್ತದೆ. ಏನಿದೆ? 2√y + √3² ಅನ್ನು ಸಂಕ್ಷೇಪವನ್ನು ಮಾಡ್ತಕ್ಕಂಥದ್ದು. ಇನ್ನು √8.5 ಸಂಖ್ಯಾ ರೇಖೆ ಮೇಲೆ ಪ್ರತಿನಿಧಿಸೋದು. ಇದು ವೆರಿ ಇಂಪಾರ್ಟೆಂಟ್ ಇದೆ. ನಿಮಗೆ 1 ಅಂತಲೂ ಕೂಡ ಸಂಖ್ಯಾ ರೇಖೆ ಮೇಲೆ ಗುರುತಿಸಲಿಕ್ಕೆ ಕೊಡ್ತಾರೆ. ಯೂಕ್ಲಿಡ್ನ ಯಾವುದಾದರೂ 4 ಸ್ವಯಂ ಸಿದ್ಧಾಂತಗಳನ್ನು ಬರೆಯಿರಿ. ಸ್ವಯಂ ಸಿದ್ಧಾಂತಗಳು ಆಧಾರ ಪ್ರತಿಜ್ಞೆಗಳು ನೋಡ್ಕೊಂಡೋಗಿ. ಒಂದು ಕ್ವಶನ್ ಅಂತೂ ಬಂದೇ ಬರ್ತದೆ, ಅದನ್ನು ನಿಮಗೆ ಬಿಡೋದಿಲ್ಲ.
ಆಮೇಲೆ ಕೊಟ್ಟ ಚಿತ್ರಗಳಲ್ಲಿ ಎಕ್ಸ್ ವೈಗಳ ಬೆಲೆಗಳನ್ನು ಕಂಡುಹಿಡಿತಕ್ಕಂಥದ್ದು ಆಲ್ರೆಡಿ ಇದೇ ಪ್ಯಾಟರ್ನಲ್ಲಿ ನಾನು ನಿಮಗೆ ಹೇಳಿದ್ದೀನಿ. ಇಲ್ಲಿನೂ ಕೂಡ ಏನು ಮಾಡಿದ್ದಾರೆ, ಎಕ್ಸ್ ವೈನ ಬೆಲೆಗಳನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. ಅಪವರ್ತನ ಮಾಡಲಿಕ್ಕೆ ಕೇಳಿದ್ದಾರೆ. ಏನಿದೆ, ಎಕ್ಸ್ ಕ್ಯೂಬ್ ಮೈನಸ್ 23x² ಪ್ಲಸ್ 142x ಮೈನಸ್ 120 ಘನಗಳನ್ನು ಲೆಕ್ಕಾಚಾರ ಮಾಡದೆ -12 ಹೋಲ್ ಕ್ಯೂಬ್ ಪ್ಲಸ್ 7 ಕ್ಯೂಬ್ ಪ್ಲಸ್ 5 ಕ್ಯೂಬ್ನ ಬೆಲೆ ಕಂಡುಹಿಡಬೇಕು. ಒಂದು ಅಪವರ್ತನೆ ಮಾಡಲಿಕ್ಕೆ ಹೇಳಿದ್ದಾರೆ. 12x² ಮೈನಸ್ 7x ಪ್ಲಸ್ 1. ಎಸ್ ASA ಮತ್ತು SAS ಸರ್ವಸಮ ಸಿದ್ಧಾಂತಗಳನ್ನು ಬರಿಬೇಕು. ಆಮೇಲೆ ಇಲ್ಲಿ ಚತುರ್ಭುಜ ACBDಯಲ್ಲಿ ಇದನ್ನು ಸಾಧನೆ ಮಾಡಲಿಕ್ಕೆ ಕೇಳಿದ್ದಾರೆ. ಆರಂಭಿಕ ಕಿರಣದಿಂದ 60 ಡಿಗ್ರಿ ಕೋನ ರಚನೆ ಮಾಡಲಿಕ್ಕೆ ಕೂಡ ನಿಮ್ಗೆ ಏನು ಮಾಡಿದ್ದಾರಪ್ಪ ಅಂದರೆ ಕೇಳಿದ್ದಾರೆ. ಈ ಕ್ವಶನ್ ಪೇಪರಲ್ಲಿ ನೋಡೋಣ 2 ಮಾರ್ಕ್ಸಿಗೆ ಯಾವ್ಯಾವ ಲೆಕ್ಕ ಕೇಳಿದ್ದಾರೆ ಅಂತಂದ್ರೆ 1/7 ದಶಮಾಂಶ ವಿಸ್ತರಣೆ ಕಂಡುಹಿಡಿಯಿರಿ. ಅದು ಅಂತ್ಯಗೊಳ್ಳುವ ಮತ್ತು ಅಂತ್ಯಗೊಳ್ಳದೆ ಆವರ್ತವಾಗುವ ದಶಮಾಂಶಗಳನ್ನು ಅಂತ ತೀರ್ಮಾನಿಸಿರಿ. 3 ಮತ್ತು 4ರ ನಡುವಿನ 5 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಚತುರ್ಭುಜದ ವಿಧಗಳು ವೆರಿ ವೆರಿ ಇಂಪಾರ್ಟೆಂಟ್, ಬಹಳ ಕಡೆ ಕೇಳಿದ್ದಾರೆ. ಯೂಕ್ಲಿಡ್ನ 2 ಸ್ವಯಂ ಸಿದ್ಧಗಳು ಹೇಳಿದ್ದೀನಿ. ಸ್ವಯಂ ಸಿದ್ಧಗಳು ಆಧಾರ ಪ್ರತಿಜ್ಞೆಗಳನ್ನು ಕಲ್ಕೊಂಡು ಹೋಗಿ. ನೆಕ್ಸ್ಟ್ ಚಿತ್ರದಲ್ಲಿ ಎಲ್ಲ ಕೋನಗಳನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. ಇಲ್ಲಿ ಕೇಳಿದ್ದಾರೆ ಅರ್ಥವಾಗಲು ಸುಲಭವಾಗುವಂತೆ ಯೂಕ್ಲಿಡ್ನ 5ನೇ ಆಧಾರ ಪ್ರತಿಜ್ಞೆಯನ್ನು ವ್ಯಾಖ್ಯಾನಿಸಿ ಮತ್ತು ಯೂಕ್ಲಿಡ್ನ 5ನೇ ಆಧಾರ ಪ್ರತಿಜ್ಞೆ ಸಮಾಂತರ ರೇಖೆಗಳಿರುವುದನ್ನು ಪ್ರತಿನಿಧಿಸುತ್ತದೆ ತಿಳಿಸಿ ಅಂತ ಕೇಳಿದ್ದಾರೆ. ನಿಮ್ಗೆ ಹೇಳಿದೆ ನಾನು ಅಪವರ್ತನೆ ಮಾಡಲಿಕ್ಕೆ ಒಂದು ಲೆಕ್ಕ ಅಂತರೂ ಖಂಡಿತವಾಗಿ ಬರ್ತದೆ. ಆಮೇಲೆ ಇದು ನೋಡಿ, ಕೋನ ಮಾಪಕದ ಸಹಾಯಕವಿಲ್ಲದೆ ಒಂದು ಕಿರಣದ ಆರಂಭಕ ಬಿಂದುವಿನಿಂದ 60 ಡಿಗ್ರಿ ಕೋನ ರಚಿಸಿ. ಈ ಕ್ವಶನ್ ಪೇಪರಲ್ಲಿನೂ ಕೂಡ ನಿಮ್ಗೆ ಏನಾಗಿತ್ತಪ್ಪ ಅಂತಂದ್ರೆ ಕೇಳಿದ್ರು. ಎಸ್, ಇಲ್ಲಿನೂ ಕೇಳಿದ್ದಾರೆ, ಇಲ್ಲಿನೂ ಕೂಡ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಸೇ ಇದಾವೆ. ಬಹಳ ಕಡೆ ಕೇಳ್ತಾ ಇದ್ದಾರೆ ಅಂದರೆ ಕ್ವಶನ್ ಬರ್ತದೆ. ಇನ್ನು ಈ ಕ್ವಶನ್ ಪೇಪರಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ನಿಮಗೆ ನೋಡೋದಾದ್ರೆ 3 ಮತ್ತು 4ರ ನಡುವಿನ 6 ಭಾಗಲಬ್ಧ ಸಂಖ್ಯೆ ಕಂಡುಹಿಡಿಯಿರಿ. ಈ ಕ್ವಶನ್ಸ್ಗಳು ಕೂಡ ಬರ್ತಾ ಇದಾವೆ. ಓಕೆ, ನೆಕ್ಸ್ಟ್ ದೀರ್ಘ ಭಾಗಾಕಾರ ಮಾಡೋದಿದೆ, ಬಹುಪದೋಕ್ತಿಯ ಬೆಲೆ ಕಂಡುಹಿಡಿತಕ್ಕಂಥದ್ದಿದೆ. ಇದು ಕೂಡ ಶೇಷ ಪ್ರಮೇಯ ಉಪಯೋಗಿಸಿ ಕಂಡುಹಿಡಿತಕ್ಕಂಥದ್ದು. ಆಮೇಲೆ ಗುಣಲಬ್ಧಗಳನ್ನು ಕಂಡುಹಿಡಿತಕ್ಕಂಥ ಲೆಕ್ಕ, ನಿತ್ಯ ಸಮೀಕರಣ ಉಪಯೋಗವನ್ನು ಮಾಡಿಕೊಂಡು. ಮುಂದೆ ಯೂಕ್ಲಿಡ್ನ ಯಾವುದಾದ್ರೂ 3 ಸ್ವಯಂ ಸಿದ್ಧಗಳು ರಿಪೀಟ್ ಆಗ್ಲಿಕ್ಕತ್ತದ. ಒಂದು ಕಿರಣದ ಆರಂಭಿಕ ಬಿಂದುವಿನಲ್ಲಿ 75 ಡಿಗ್ರಿ ಕೋನ ರಚನೆ ಮಾಡಲಿಕ್ಕೆ ಕೇಳಿದ್ದಾರೆ. ಇಲ್ಲಿನೂ ಬಂತು ಅಪವರ್ತನೆ ಮಾಡ್ಲಿಕ್ಕೆ ಇರ್ತಕ್ಕಂಥ ಲೆಕ್ಕ. ಈ ಕ್ವಶನ್ ರಿಪೀಟ್ ಆಗದ. ಬಹುಪದೋಕ್ತಿ ಶೂನ್ಯತೆ ಅಂತ ಪರಿಶೀಲಿಸ್ರಿ. ಇದು ನಿತ್ಯ ಸಮೀಕರಣ ಉಪಯೋಗಿಸಿ ವಿಸ್ತರಿಸಿ ಬೇರೆ ವೆರಿ ವೆರಿ ಇಂಪಾರ್ಟೆಂಟ್. 25ನೇ ಕ್ವಶನ್ಸ್ಗಳು ಇದೇ ಥರ ಬರ್ತಾವ. ಇಲ್ಲಿ ಮತ್ತೆ ಬತ್ತು 5ನೇ ಆಧಾರ ಪ್ರತಿಜ್ಞೆ. ಇದನ್ನು ಕೂಡ 26 ವೆರಿ ಇಂಪಾರ್ಟೆಂಟ್ ಅದ. ಯೂಕ್ಲಿಡ್ನ 5ನೇ ಆಧಾರ ಪ್ರತಿಜ್ಞೆನ ಹೇಗೆ ಬದಲಿಸ್ತೀರಿ ಅಂತ ಕೇಳಿದ್ದಾರೆ. ಈ ಚಿತ್ರದಲ್ಲಿ ಕೋನ PQS = ಕೋನ LRT ಅಂತ ಸಾಧನೆ ಮಾಡಲಿಕ್ಕೆ ಕೇಳಿದ್ರು. ಇಲ್ಲಿ ಕೋನ PRQ ಅನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. ಇಲ್ಲಿ ಕೋನ SQT ಅನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. ಓಕೆ, ಇಷ್ಟು 2 ಅಂಕದ ಲೆಕ್ಕಗಳು ನಿಮಗೆ ನಾನು ಕೊಟ್ಟಿದ್ದೀನಿ. ಇನ್ನು 3 ಅಂಕದ ಲೆಕ್ಕಗಳು ಯಾವ್ಯಾವ ನಿಮಗೆ ಇಂಪಾರ್ಟೆಂಟ್ ಇದ್ದಾವೆ ಅನ್ನೋದನ್ನು ನೋಡುವ. ನೆಕ್ಸ್ಟ್ ಇಲ್ಲಿ P/Q ರೂಪದಲ್ಲಿ ವ್ಯಕ್ತಪಡಿಸಿ. ಇಲ್ಲಿಂದ ನಿಮ್ಗೆ 2 ಅಥವಾ 3 ಮಾರ್ಕ್ಸಿಗೆ ಒಂದು ಕ್ವಶನ್ ಬಂದೇ ಬರ್ತದೆ. ಇದು ವೆರಿ ಇಂಪಾರ್ಟೆಂಟು ಅದ. ಇನ್ನು ಛೇದವನ್ನು ಅಕರ್ಣಿಗೊಳಿಸಿ ಸುಲಭ ರೂಪಕ್ಕೆ ತನ್ನಿ. 3 ಮಾರ್ಕ್ಸಿಗೆ ಒಂದು ಕ್ವಶನ್ ಡೆಫಿನೆಟ್ ಆಗಿ ಬರ್ತದೆ, ಕಲ್ಕೊಂಡೋಗಿ. ಆಮೇಲೆ ಇವುಗಳ ಡೆಫಿನೇಷನ್ ಕೇಳಿದ್ದಾರೆ. ಸಮಾಂತರ ಸರಳ ರೇಖೆ, ರೇಖಾಖಂಡ, ಒಂದು ವೃತ್ತದ ತ್ರಿಜ್ಯ. ಓಕೆ, ಆಮೇಲೆ ಇದನ್ನು ನೋಡಿ ಸಾಧನೆ ಮಾಡಲಿಕ್ಕೆ ಕೇಳಿದ್ದಾರೆ. ಇದನ್ನು ಭಾಗಿಸ್ಲಿಕ್ಕೆ ಹೇಳಿದ್ದಾರೆ. ಅಪವರ್ತನೆ ಮಾಡೋದಿದೆ. ವಿಸ್ತರಿಸಿ ಬರೆಯೋದಿದೆ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಬಂದೇ ಬರ್ತದೆ. ಈ ಪ್ರಮೇಯ 35 ಬಹಳ ಸರಿ ಕೇಳಿದ್ದಾರೆ. ವರ್ಷ ಕ್ವಶನ್ ಪೇಪರಲ್ಲಿ ಬರ್ತದೆ. ಯಾವುದು? ತ್ರಿಭುಜದ ಒಂದು ಬಾಹು ವೃದ್ಧಿಸಿದಾಗ ಉಂಟಾಗುವ ಬಹಿರ್ಕೋನ ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮ ಅಂತ ಸಾಧಿಸ್ರಿ. ಅಥವಾ ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ ಅಂತ ಸಾಧಿಸಿ. 2ರಲ್ಲಿ ಒಂದಾದ್ರೂ ಕ್ವಶನ್ ಪೇಪರ್ ಡೆಫಿನೆಟ್ ಆಗಿ ಬರ್ತದೆ. ಚೆನ್ನಾಗಿ ಕಲ್ಕೊಂಡೋಗಿ. ಓಕೆ, ನೆಕ್ಸ್ಟ್ ಇದರಲ್ಲಿ ತ್ರಿಭುಜ ABCಯ ಎಲ್ಲ ಕೋನಗಳನ್ನು ಕಂಡುಹಿಡಿಬೇಕಿತ್ತು. ತ್ರಿಭುಜಗಳನ್ನು ರಚಿಸತಕ್ಕಂಥದ್ದು ಒಂದು ಕನ್ಸ್ಟ್ರಕ್ಷನಲ್ಲಿ ಕೊಟ್ಟಿದ್ದಾರೆ, ನೋಡ್ಕೊಂಡೋಗಿ. ಏನು? BC 3.5 ಇರಬೇಕು, AB + AC 5.2 ಇದ್ರೆ ಕೋನ B 60 ಇರುವಂತೆ ABCಯನ್ನು ರಚನೆಯನ್ನು ಮಾಡಬೇಕು. ಅದೇ ತನಗೆ ಇನ್ನೊಂದು ಕನ್ಸ್ಟ್ರಕ್ಷನ್ಸ್ ಇದೆ. ಕೋನ XYZ 90 ಡಿಗ್ರಿ ಅದ. ಕೋನ XYZ ನ ಕೋನಾರ್ಧಕ, ಕೋನ PYZ ಮತ್ತು ಕೋನ PYZ ನ ಕೋನಾರ್ಧಕ, ಕೋನ QYZ. ಇದನ್ನು ರಚನೆ ಮಾಡಲಿಕ್ಕೆ 3 ಮಾರ್ಕ್ ಕ್ವಶನ್ಸ್ಗಳನ್ನ ಕೇಳಿದ್ದಾರೆ. ಇನ್ನು ಈ ಕ್ವಶನ್ ಪೇಪರಲ್ಲಿ ಇರ್ತಕ್ಕಂಥ 3 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ನೋಡೋದಾದ್ರೆ ವೆರಿ ಇಂಪಾರ್ಟೆಂಟ್ ಅಂದರೆ ಸಂಖ್ಯಾ ರೇಖೆ ಮೇಲೆ ಗುರುತಿಸೋದು. ನಿಮ್ಗೆ ಹೇಳಿದ್ದೀನಿ. ಛೇದ ಅಕರ್ಣೀಕರಣಗೊಳಿಸಿ ಸುಲಭೀಕರಿಸೋದು, ಇದು ಒಂದು ಲೆಕ್ಕ ಬರ್ತದೆ. ಓಕೆನಾ? ಆಮೇಲೆ ನಿತ್ಯ ಸಮೀಕರಣ ಉಪಯೋಗಿಸಿ ಬೆಲೆ ಕಂಡುಹಿಡಿತಕ್ಕಂಥದ್ದು ಇದು ಒಂದಿದೆ. ಈ ಚಿತ್ರದಲ್ಲಿ ಒಂದು ಸಾಧನೆ ಮಾಡಲಿಕ್ಕೆ ಕೇಳಿದ್ದಾರೆ. ಚೆನ್ನಾಗಿ ಡಾಟಾಗಳನ್ನು ನೋಡ್ಕೊಡ್ರಿ. ನೆಕ್ಸ್ಟ್ ಈ ಚಿತ್ರ ಏನು ಅಂತ ಗುರುತಿಸಲಿಕ್ಕೆ ಕೇಳಿದ್ದಾರೆ. ಆದರೆ 2 ಲಕ್ಷಣಗಳನ್ನು ಬರಲಿಕ್ಕೆ ನಿಮ್ಗೆ ಸಹಿತ ಕೇಳಿದ್ದಾರೆ. ನೆಕ್ಸ್ಟ್ ಇದನ್ನು ಸಮಾಂತರ ಸರಳ ರೇಖೆಗಳು, ಛೇದಕ ರೇಖೆ, ಆಮೇಲೆ ಕೋನ AGE, ಕೋನ AGH ದ ಬೆಲೆ, ಇದನ್ನು ನಿಮ್ಗೆ ಏನು ಮಾಡಿದ್ದಾರೆ ಗುರುತಿಸಲಿಕ್ಕೆ ಹೇಳಿದ್ದಾರೆ.
ಒಂದು ಸಮಬಾಹು ತ್ರಿಭುಜದ ಪ್ರತಿ ಕೋನದ ಅಳತೆ 60 ಡಿಗ್ರಿ ಆಗಿರ್ತದೆ ಅಂತ ಸಾಧಿಸಿ. ವೆರಿ ಇಂಪಾರ್ಟೆಂಟ್, ನಿಮಗೆ ಹೇಳಿತ್ತು ಏನು ನಿತ್ಯ ಸಮೀಕರಣ ಉಪಯೋಗಿಸಿ ಬರೆಯೋದು ಯಾವುದು x + 2y + 3z³. ವೆರಿ ಇಂಪಾರ್ಟೆಂಟ್. ಮತ್ತೆ ಇಲ್ಲಿ ತ್ರಿಭುಜ ABC ರಚನೆ ಮಾಡೋದಿದೆ. ಏನಿದೆ BC 7 ಸೆಂಟಿಮೀಟರ್ ಅದ, ಕೋನ B 75 ಅದ, AB + AC = 13 ಸೆಂಟಿಮೀಟರ್ ಇರುವಂತೆ ತ್ರಿಭುಜ ABC ರಚಿಸಿ. ವೆರಿ ವೆರಿ ಇಂಪಾರ್ಟೆಂಟ್ ಕನ್ಸ್ಟ್ರಕ್ಷನ್ಸ್ ಬಂದೇ ಬರ್ತದ. ಈ ಕ್ವಶನ್ ಪೇಪರಲ್ಲಿ ಇರ್ತಕ್ಕಂಥ 3 ಅಂಕದ ಲೆಕ್ಕ. ಸಂಖ್ಯಾ ರೇಖೆ ಮೇಲೆ √5 ಗುರುತಿಸ್ರಿ. ಅಪವರ್ತನೆ ಮಾಡೋದಿದೆ. 1 ಲೆಕ್ಕ 100%. ತಾಳೆ ನೋಡಿರಿ, ಇದು ಕೂಡ ನೋಡ್ಕೊಡ್ರಿ. ನೆಕ್ಸ್ಟ್ ಇಲ್ಲಿನೂ ಬತ್ತು ತ್ರಿಭುಜ ABC ರಚನೆ ಮಾಡ್ತಕ್ಕಂಥದ್ದು. ಕಲ್ಕೊಂಡೋಗಿ ಯೂಕ್ಲಿಡ್ನ 3 ಆಧಾರ ಪ್ರತಿಜ್ಞೆಗಳನ್ನು ಬರಲಿಕ್ಕೆ ಕೇಳಾಕತ್ತಿದಾರ. ಆಮೇಲೆ ಇದನ್ನು ನೋಡಿ, ಸರಳ ರೇಖೆ ಅಂತ ಸಾಧನೆ ಮಾಡಲಿಕ್ಕೆ ಕೇಳಿದಾರ, ಅಥವಾ ಇದು ಒಂದು ಲೆಕ್ಕ ಇದೆ. ಓಕೆನಾ, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇನ್ನು ನಿಮಗೆ 4 ಅಂಕದ ಕ್ವಶನ್ಸ್ಗಳನ್ನು ಹೇಳ್ತೀನಿ ಯಾವೆಲ್ಲ ಕೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ದೀರ್ಘ ಭಾಗಾಕಾರ ಕ್ರಮದಿಂದ ಭಾಗಿಸಿ ಭಾಗಲಬ್ಧ ಶೇಷ ಕಂಡುಹಿಡಿತಕ್ಕಂಥ ಲೆಕ್ಕ ಇಂಪಾರ್ಟೆಂಟ್ ಅದ. ರೇಖಾಗಣಿತದಲ್ಲಿ ಇರ್ತಕ್ಕಂಥ ಲೆಕ್ಕಗಳನ್ನು ನೋಡ್ಕೊಂಡೋಗಿ ಮತ್ತೆ ತ್ರಿಭುಜ ರಚನೆ ಮಾಡಲಿಕ್ಕೆ ಕೇಳಿದ್ದಾರೆ. ಇಲ್ಲಿನೂ ಕೂಡ ಏನು ಮಾಡಿದ್ದಾರೆ, AB > BC ಅಂತ ಸಾಧಿಸಲಿಕ್ಕೆ ಕೇಳಿದ್ದಾರೆ. ಲಾಸ್ಟ್ 5 ಮಾರ್ಕ್ಸಿಗೆ ಏನು ಕೇಳಿದ್ದಾರೆ, ಇದಂತೂ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಸಮದ್ವಿಬಾಹು ತ್ರಿಭುಜದಲ್ಲಿ ಸಮಬಾಹುಗಳಿಗೆ ಅಭಿಮುಖವಾಗಿರೋ ಕೋನಗಳು ಸಮ ಆಗಿರ್ತವೆ ಅಂತ ಸಾಧಿಸಿ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಈ ಕ್ವಶನ್ ಪೇಪರಲ್ಲಿ ಇರ್ತಕ್ಕಂಥ 4 ಮಾರ್ಕ್ಸ್ ಕ್ವಶನ್ಗಳಲ್ಲಿನೂ ಕೂಡ ಏನು ಮಾಡಬೇಕಾಗಿತ್ತು, ಸಂಖ್ಯಾ ರೇಖೆ ಮೇಲೆ ಇದನ್ನು ತೋರಿಸಬೇಕಿತ್ತು. 6.579. ಆಮೇಲೆ AB ಸಮಾಂತರ CD ಅಂತ ತೋರಿಸಿ ಅಂತ ಕೇಳಿದ್ದಾರೆ. ಓಕೆ, ಆಮೇಲೆ ನಿಮಗೆ ಲಘು ಕೋನ, ಲಂಬ ಕೋನ, ಪರಿಪೂರಕ ಕೋನಗಳ ಉದಾಹರಣೆಗಳೊಂದಿಗೆ ಡೆಫಿನೇಷನನ್ನು ಬರಲಿಕ್ಕೆ ಹೇಳಿದ್ದಾರೆ. 90 ಡಿಗ್ರಿ ಕೋನದ ರಚನೆಯನ್ನು ಮಾಡಿ ಕೋನಾರ್ಧಕ ರಚಿಸ್ರಿ. 8 ಸೆಂಟಿಮೀಟರ್ ಅಳತೆಯ ರೇಖಾಖಂಡ ರಚಿಸಿ ಲಂಬಾರ್ಧಕವನ್ನು ರಚಿಸಿ. ನಿಮ್ಗೆ ಹೇಳಿದ್ದೀನಿ ಏನು, ಭಾಜ್ಯ ಭಾಜಕ ಭಾಗಲಬ್ಧಗಳನ್ನು ಕಂಡುಹಿಡಿತಕ್ಕಂಥದ್ದಿದೆ. 4 ಮಾರ್ಕ್ಸಿಗೆ ಬರ್ತಾ ಇದ್ದಾವೆ, ಚೆನ್ನಾಗಿ ಕಲ್ಕೊಂಡೋಗಿ. ಇದು ಆಲ್ರೆಡಿ ಹೇಳಿದ್ದೀನಿ. ಒಂದು ಸಮದ್ವಿಬಾಹು ತ್ರಿಭುಜದಲ್ಲಿ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಮ ಅಂತ ಸಾಧಿಸಿ. 5 ಮಾರ್ಕ್ಸಿಗೆ ಬರ್ತಾ ಇದೆ, 4 ಮಾರ್ಕ್ಸಿಗೆ ಬರ್ತಾ ಇದೆ, ಎಲ್ಲ ಕಡೆನೂ ಬರ್ತಾ ಇದೆ ಕ್ವಶನ್ ಪೇಪರ್ಗಳಲ್ಲಿ. ಇನ್ನು ಇಲ್ಲಿನೂ ಕೂಡ ಬತ್ತು ಸಂಖ್ಯಾ ರೇಖೆ ಮೇಲೆ 3.765 ದೃಶ್ಯೀಕರಿಸಬೇಕು. ಇಲ್ಲಿ ಒಂದು ಘನಫಲ ಕೊಟ್ಟಿದ್ದಾರೆ. ಘನಫಲದ ಉದ್ದ, ಅಗಲ, ಎತ್ತರಗಳನ್ನು ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಚತುರ್ಭುಜದ ಅನುಪಾತ ಕೊಟ್ಟಿದ್ದಾರೆ. ಚತುರ್ಭುಜದ ಎಲ್ಲ ಕೋನಗಳನ್ನು ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಚಿತ್ರದಲ್ಲಿ x ಮತ್ತು y ಬೆಲೆಗಳನ್ನು ಕಂಡುಹಿಡಲಿಕ್ಕೆ ಹೇಳಿದ್ದಾರೆ ಈ ಕ್ವಶನ್ ಪೇಪರಲ್ಲಿ. ಸೊ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು ನಾನು 9th ಮ್ಯಾಥ್ಸ್ದವ್ರಿಗೆ ಏನು ಮಾಡಿದ್ದೀನಪ್ಪ ಅಂದರೆ ಹೇಳಿದ್ದೀನಿ. ನನಗನ್ನಿಸ್ತದ ನಾನು ಯಾವ್ಯಾವೆಲ್ಲ ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಿಲ್ಲ ಅವುಗಳನ್ನು ನೋಡ್ಕೊಂಡು ಹೋಗಿ. ಖಂಡಿತವಾಗಿ ಒಂದು 50ಕ್ಕಿಂತ ಹೆಚ್ಚು ಮಾರ್ಕ್ಸು ಇದೇ ಥರದ ಕ್ವಶನ್ಸ್ಗಳು ಬರ್ತಾವೆ. ಇಲ್ಲ ಅಂಕಿ ಸಂಖ್ಯೆಗಳು ಮಾತ್ರ ಚೇಂಜ್ ಆಗ್ಬೋದು, ಬಟ್ ಅದರ್ಸ್ ಕ್ವಶನ್ಸ್ ಎಲ್ಲ ಏನಾಗಿರ್ತವಪ್ಪ ಅಂದರೆ ಸೇಮ್ ಟು ಸೇಮ್ ಡಿಕ್ಟು ಆಗಿರ್ತಕ್ಕಂಥದ್ದು ಬರ್ತಾವೆ. ಇನ್ನೂ ಯಾವ ಕ್ವಶನ್ ಪೇಪರ್ ನಿಮಗೆ ಬೇಕು ಅನ್ನೋದನ್ನು ಕಮೆಂಟಲ್ಲಿ ಹಾಕಿದರೆ ಖಂಡಿತವಾಗಿ ನಾನು ವಿಡಿಯೋಗಳನ್ನು ಹಾಕ್ತೀನಿ ಅಂತ ಹೇಳ್ತಾ, ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಸ್ನೇಹಿತರೆ. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.